ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಟ್ರಾಫಿಕ್ ಫೈನ್ಸ್ನ ಯಾವ ರೀತಿ ಚೆಕ್ ಮಾಡೋದು, ಇನ್ ಕೇಸ್ ನಿಮ್ಮ ಗಾಡಿ ಮೇಲೆ ರಾಂಗ್ ಆಗಿ ಟ್ರಾಫಿಕ್ ಫೈನ್ ಬಿದ್ದಿತ್ತು ಅಂದರೆ ನೋಡಿ, ಈಗ ಎಲ್ಲ ಕಡೆನೂ AI ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಟ್ರಾಫಿಕ್ ಫೈನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮಿಸ್ಟೇಕ್ ಆಗಿ ಯಾರಿಗೋ ಬೀಳಬೇಕಾಗಿದ್ದಿತ್ತು ಫೈನು ನಿಮ್ಮ ಗಾಡಿ ಮೇಲೆ ಬಿದ್ದಿದ್ರೆ, ಅವ್ರು ನೀವು ರೂಲ್ಸ್ನ ಬ್ರೇಕ್ ಮಾಡಿಲ್ಲ ಅಂದರೆ ಅದನ್ನೆಲ್ಲ ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಟ್ರಾಫಿಕ್ ಫೈನ್ನ ಯಾವ ರೀತಿ ಚೆಕ್ ಮಾಡೋದಂತ ನೋಡೋಣ. ಈಗ ಟ್ರಾಫಿಕ್ ಫೈನ್ನ ಚೆಕ್ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅವ್ರ ಲ್ಯಾಪ್ಟಾಪಲ್ಲಿ ಬ್ರೌಸರ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ಗೂಗಲಲ್ಲಿ ಟ್ರಾಫಿಕ್ ಫೈನ್ ಕರ್ನಾಟಕ 1 ಅಂತ ಕೊಡಿ. ಕರ್ನಾಟಕ 1 ಚೆಕ್ ಮಾಡೋದು ಡೈರೆಕ್ಟ್ ಮೆಥಡು. ಇದರಿಂದ ನೀವು ಪೇನೂ ಮಾಡ್ಬೋದು ಏನಾದರೂ ಫೈನ್ ಬಿದ್ದಿದ್ರೆ. ನೋಡಿ, ಇಲ್ಲಿ ಫಸ್ಟ್ ವೆಬ್ಸೈಟೇ ತೋರಿಸ್ತಾ ಇದೆ, karnataka1.gov.in ಅಂತ ಇದೆ. ಕಲೆಕ್ಷನ್ ಆಫ್ ಫೈನ್ ಫಾರ್ ಟ್ರಾಫಿಕ್ ವೈಲೇಷನ್ಸ್ ಅಂತ ಇದೆ. ಇದನ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತದೆ. ನೀವು ಯಾವುದೇ ಗಾಡಿದು ಟ್ರಾಫಿಕ್ ಫೈನ್ನ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಈಗ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ, ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ಕೊಡ್ತೀನಿ. ಮೊಬೈಲಿಗೆ OTP ಬಂದಿದೆ, OTPನ ಹಾಕ್ತಾ ಇದ್ದೀನಿ. ನಿಮ್ಮ ನಂಬರ್ಗೆ OTP ಬರ್ತಾ ಇಲ್ಲ ಅಂದರೆ ನೀವು ಬೇರೆ ನಂಬರ್ನ ಯೂಸ್ ಮಾಡ್ಕೊಬೋದು. ನೋಡಿ, ವ್ಯಾಲಿಡೇಟ್ ಕೊಟ್ಟಿದ ತಕ್ಷಣ ಓಪನ್ ಆಯಿತು. ಓಪನ್ ಆದರೆ ಡಿಫಾಲ್ಟಾಗಿ ಬೆಂಗಳೂರು ಸಿಟಿ ಸೆಲೆಕ್ಟ್ ಆಗಿದೆ. ನಿಮಗೆ ಅದರ್ ಸಿಟೀಸ್ ಬೇಕು ಅಂದರೆ ನೋಡಿ, ಇಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಳಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ಮೈಸೂರು, ದಾವಣಗೆರೆ ಇಷ್ಟು ಸಿಟೀಸ್ನ ನೀವು ಫೈನ್ನ ಚೆಕ್ ಮಾಡಿ ಪೇ ಮಾಡ್ಬೋದು. ನೋಡಿ, ಇಲ್ಲಿ ಸರ್ಚ್ ನಂಬರ್ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್ ಸೆಲೆಕ್ಟ್ ಆಗಿದೆ. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಗಾಡಿ ನಂಬರು. ಈಗ ಗಾಡಿ ನಂಬರ್ನ ಎಂಟರ್ ಮಾಡ್ತೀನಿ, ನನ್ನ ಗಾಡಿ ನಂಬರ್ನ. ನೋಡಿ, ಗಾಡಿ ನಂಬರ್ನ ಎಂಟರ್ ಮಾಡಿ ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಿದ ತಕ್ಷಣ ನೋ ಫೈನ್ ಡೀಟೇಲ್ಸ್ ಫೌಂಡ್ ಫಾರ್ ದಿಸ್ ಸರ್ಚ್ ಅಂತ ಬಂದಿದೆ. ಗಾಡಿ ಮೇಲೆ ಯಾವುದೇ ರೀತಿ ಫೈನ್ ಬಿದ್ದಿಲ್ಲ ಅಂದರೆ ಈ ಥರ ನೋ ಫೈನ್ ಡೀಟೇಲ್ಸ್ ಫೌಂಡ್ ಅಂತ ಬರುತ್ತೆ. ಬಟ್ ರೀಸೆಂಟಾಗಿ ನನ್ನ ಗಾಡಿ ಮೇಲೆ ರಾಂಗ್ ಆಗಿ ಫೈನ್ ಬಿದ್ದುಬಿಟ್ಟಿತ್ತು. ಅದನ್ನು ಯಾವ ರೀತಿ ರಿಮೂವ್ ಮಾಡಿಸ್ತೆ ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಬೇರೆ ಗಾಡಿ ನಂಬರ್ನ ಹಾಕ್ತೀನಿ. ಫೈನ್ ಯಾವ ರೀತಿ ತೋರಿಸುತ್ತೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ಸರ್ಚ್ ಮಾಡಿದ್ರೆ ಗಾಡಿ ನಂಬರ್ ಮೇಲೆ ಏನಾದರೂ ಫೈನ್ ಬಿದ್ದಿದ್ರೆ ಈ ಥರ ಬರುತ್ತೆ. ನೋಡಿ, ಗಾಡಿ ಮೇಲೆ 2 ಫೈನ್ ಬಿದ್ದಿದೆ. ಇಲ್ಲಿ ನೋಟಿಸ್ ನಂಬರ್ ತೋರಿಸ್ತಾ ಇದೆ, ರಿಜಿಸ್ಟ್ರೇಷನ್ ನಂಬರು, ಮತ್ತು ಯಾವತ್ತು ಫೈನ್ ಬಿದ್ದಿರೋದು, ಯಾವ ರೀಸನ್ಗೆ ಬಿದ್ದಿದೆ ಅಂತಲೂ ತೋರಿಸ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರೂಪಾಯಿ ಬಿದ್ದಿದೆ, ಮತ್ತು ಇಲ್ಲಿ ವ್ಯೂ ವೈಲೇಷನ್ಸ್ ಅಂತ ಇದೆ. ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಫೋಟೋನೇ ತೋರಿಸ್ತಾ ಇದೆ, ಎವಿಡೆನ್ಸು. ಇದು ನನ್ನ ಗಾಡಿ ಅಲ್ಲ, ಬೇರೆ ಯಾರ್ದೋ ಗಾಡಿ. ನೋಡಿ, ಫೋನಲ್ಲಿ ಮಾತಾಡ್ತಾ ಇರೋದಕ್ಕೆ ಫೈನ್ ಬಿದ್ದಿದೆ. ಫೋನಲ್ಲಿ ಮಾತಾಡ್ತಾ ಇರೋದಕ್ಕೆ ಮತ್ತೆ ಹೆಲ್ಮೆಟ್ ಹಾಕಿಲ್ಲ. ಈಗ ಎಲ್ಲ ಕಡೆನೂ AI ಕ್ಯಾಮ್ರಾನ ಯೂಸ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಫೋಟೋನ ಕ್ಯಾಪ್ಚರ್ ಮಾಡಿ ಫೈನ್ನ ಹಾಕುತ್ತೆ. ಕೆಲವೊಂದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಿಮ್ಮ ಪಕ್ಕದಲ್ಲಿ ಇರೋರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂದರೆ ನಿಮ್ಮ ಮೇಲೆ ಬೀಳೋ ಚಾನ್ಸಸ್ಸು ಇರುತ್ತೆ. ಆಟೋಮೆಟಿಕ್ಕಾಗಿ ಆಗುತ್ತಲ್ಲ, ಕೆಲವೊಂದು ಟೈಮ್ ಮಿಸ್ಟೇಕ್ ಆಗಿ ನಿಮ್ಮ ಗಾಡಿ ಮೇಲೆ ಬಿದ್ದಿರೋ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ಚೆಕ್ ಮಾಡ್ಕೊಂಡು ಇನ್ ಕೇಸ್ ನಿಮ್ಮ ಗಾಡಿ ಮೇಲೆ ಏನಾದರೂ ರಾಂಗ್ ಫೈನ್ ಬಿದ್ದಿತ್ತು ಅಂದರೆ ನೋಡಿ, ಇಲ್ಲಿ ನೋಟಿಸ್ ನಂಬರ್ ಇದೆಯಲ್ಲ, ಈ ನೋಟಿಸ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ನಾನು ಮೇಲ್ನ ತೋರಿಸ್ತಾ ಇದ್ದೀನಿ, automation pub bcp@ksp.gov.in ಮೇಲ್ ಕಳಿಸ್ಬೇಕಾಗತ್ತೆ. ನೋಡಿ, ನನ್ನ ಗಾಡಿ ಮೇಲೆ ರಾಂಗ್ ಆಗಿ ಫೈನ್ ಬಿದ್ದಿದಾಗ ನಾನು ಈ ಥರ ಮೇಲ್ ಮಾಡಿದೆ. ನೋಡಿ, automation pub bcp@ksp.gov.in ಕಳಿಸಿದ್ದೀನಿ. ನೋಡಿ, ಇಲ್ಲಿ ನಾನು ಏನಂತ ಬರೆದಿದ್ದೀನಿ ಅಂದರೆ, ಡಿಯರ್ ಟ್ರಾಫಿಕ್ ಪೊಲೀಸ್, I am Nitin Gowda K and I am writing to bring to your attention a wrongly issued traffic violation notice number ಹಾಕಿದೆ. For my vehicle, a signal jump fine has been added to my vehicle, but we didn't jump any signal ಅಂತ ಕಳಿಸಿದ್ದೀನಿ. I kindly request you to review this violation and remove it from your record. Please let me know if any further information or clarification is required ಅಂತ ಕಳಿಸಿದ್ದೀನಿ. ನಾನು ಈ ಥರ ಮೇಲ್ ಮಾಡಿದ್ದಕ್ಕೆ ನನಗೆ ರಿಪ್ಲೈನೂ ಬಂದಿದೆ. ಡಿಯರ್ ಸರ್, ವಿ ವಿಲ್ ವೆರಿಫೈ ಆ್ಯಂಡ್ ಡೂ ದಿ ನೀಡ್ಫುಲ್ ಅಂತ ಬಂದಿದೆ. ಸೊ ಇದು ಬಂದಾದ್ಮೇಲೆ ನಾನು ಮತ್ತೆ ಚೆಕ್ ಮಾಡಿದೆ. ನಾನು ಆಗಲೇ ತೋರಿಸಿದ್ನಲ್ಲ, ಚೆಕ್ ಮಾಡಿದಾಗ ನನ್ನ ಗಾಡಿ ನಂಬರ್ ಮೇಲೆ ಯಾವುದೇ ಥರ ಫೈನ್ ಇಲ್ಲ. ಫೈನ್ ಇದ್ದಿದ್ದು ರಿಮೂವ್ ಆಗಿದೆ. ನೀವು ಈ ಥರ ಇಮೇಲ್ ಐಡಿಗೆ ಮೇಲ್ನ ಕಳಿಸ್ಬಿಟ್ಟು ರಾಂಗ್ ಏನಾದರೂ ಕೇಸ್ ಬಿದ್ದಿತ್ತು ಅಂದರೆ, ರಾಂಗ್ ಆಗಿ ನೀವೇ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ಅಂದರೆ ಅವರು ರಿಮೂವ್ ಮಾಡೋಕ್ಕೋಗಲ್ಲ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಟ್ರಾಫಿಕ್ ಪೊಲೀಸ್ ಕಡೆಯಿಂದ ರಿಮೂವ್ ಮಾಡ್ತಾರೆ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ಸ್ ಎಲ್ಲ ಸಿಕ್ಕಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.